ಕೆಲಸ ಮಾಡೋದಕ್ಕೆ ಮನಸ್ಥಿತಿ ಕೊಡಲ್ಲ. ಮೈ ಭಾರ ಭಾರ ಭಾರ. ಹೋಮ ಮಾಡ್ಸೋಕೆ ಹೋದ್ರೂ ಕಂಪ್ಯೂಟರ್ ಸಿಸ್ಟಮಲ್ಲಿ ಓಂ ಶಕ್ತಿ ಸಾಂಗ್ ಹಾಕ್ತೀನಿ ಅಂದ್ಬಿಟ್ಟು ಕಂಪ್ಯೂಟರ್ ಸಿಸ್ಟಮ್ನೇ ಹಾಳು ಮಾಡಿಟ್ಟಿತ್ತದು. ಆ ಮಟ್ಟಕ್ಕೆ ನಿಮ್ಗೆ ಏನೇ ಮಾಡಿದ್ರೂ ಆಗ್ತಾಯಿಲ್ಲ. ಆ ಒಂದು ಗಂಟೆಗಳ ಕಾಲ ಏನೇ ಮಾಡಿದ್ರೂ ಆಗ್ತಾಯಿಲ್ಲ, ಅದು ಆನ್ ಆಗ್ತಾಯಿಲ್ಲ. ಈ ಥರ ಅದು ಮಾಡ್ತಾಯಿತ್ತು. ನಮ್ಮನ್ನು ಆವರಿಸ್ಕೊಂಡಿತ್ತು ಒಟ್ಟಿನಲ್ಲಿ. ನಮ್ಮ ತಾಯಿಯವ್ರಿಗೆ ಎದುರಿಸೋದು, ನನಗೆ ಎದುರಿಸೋದು, ನಮ್ಮ ತಂದೆಯವ್ರಿಗೆ ಏನೂ ಮಾಡ್ತಾ ಇರಲಿಲ್ಲ. ಅಂದರೆ ನೀವು ಈ ವಿದ್ಯೆ ಕಲಿಯೋದಕ್ಕಿಂತ ಮುಂಚೆ 2010ರಲ್ಲಿ ಆಗಿದ್ದು. 2010ರಲ್ಲಿ ಆಗಿದ್ದು. ನಾನು ವಿದ್ಯೆ ಕಲ್ತಿದ್ದು 2015ರಿಂದ ನಾನು ಕಲ್ತಿದ್ದು. ಅಲ್ಲಿಂದ ಈ ಥರ ಆಯಿತು. 2017ರಲ್ಲಿ ಅದನ್ನು ತೆಗೆದಿದ್ದು, ಸಂಪೂರ್ಣವಾಗಿ ತೆಗೆದಿದ್ದು. ಅದು ಬಂದಾಗ ಏನಾಗುತ್ತೆ ಅಂದರೆ, ಅದು ರಾತ್ರಿ ಹೊತ್ತು ನಾನು ಕರೀದೇ ಇದ್ರೂ ಬಂದಾಗ ಏನಾಗುತ್ತೆ, ಅದು ಆ ಮೂಳೆ ಇರುತ್ತಲ್ಲ, ಮನುಷ್ಯಂದು ಮೂಳೆ ನನ್ನ ತಲೆ ಒಳಗಡೆ ಹಿಂಗೆ ಮುಖದೊಳಗಡೆ ಹೋದಂಗೆ ಆಗೋದು, ಮೈ ಭಾರ ಆಗಿ ಹಿಡ್ದಂಗೆ ಆಗೋದು. ಇದೇನೆಂದರೆ ಯಾರ್ದೋ ಚಾಲೆಂಜ್ಗೋಸ್ಕರ ಮಾಡೋಕ್ಕೋಗಿ ಈ ಥರ ನಾನು ಸಿಕ್ಕಾಕೊಂಡಿದ್ದು. ಆದರೆ ಅದರಿಂದ ಒಂದು ಬೆನಿಫಿಟ್ ಆಯಿತು. ನಾನೇನೆಂದರೆ ಈ ವಿದ್ಯೆ ಕಲಿತೆ. ಈ ವಿದ್ಯೆ ಕಲಿತು ಇವತ್ತಿಗೆ ಸರಿಸುಮಾರು 1000 ಆತ್ಮದ ಮೇಲೆ ನಾನು ತೆಗೆದು ಅದ್ರ ಸ್ವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ನಮ್ಮ ಗುರುವಿನ ಆಶೀರ್ವಾದದಿಂದ. ನಾನಿವತ್ತೇನು ಈ ಸಂಮೋಹನ ವಿದ್ಯೆ ಏನು ಒಂದು ಹಂತದಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನೋ ಆ ವಿದ್ಯೆಯಿಂದ ನಾನು ಯಶಸ್ಸು ಆಗಿದ್ದೀನಿ. ಅದನ್ನೇ ನಾನು ಬಾಬಾಜಿ ಗುರುಕುಲದಲ್ಲಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಿಗೂ ನಾನು ಹೇಳ್ಕೊಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ.